ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 85. ಸುಮಂಗಲಾರವರು ಅದ್ರಿತ್ ಹಾಗೂ ಪೃಥಾಳ ಬಾಲ್ಯದ ನೆನಪುಗಳಿರುವ ಆಲ್ಬಮ್ನ ಗೋಪಿನಾಥ್ ದಂಪತಿಗಳ ಕೈಗಿಟ್ಟವರು. ಇದರಲ್ಲಿ ನಮ್ಮ ದೇವು ಮತ್ತು ಪರಿಯ ಬಾಲ್ಯದ ನೆನಪುಗಳಿವೆ. ಆ ಮಗು ಹೆಸರು ಪೃಥಾ. ನಾವು ಪ್ರೀತಿಯಿಂದ ಪರಿ ಅಂತ ಕರೆಯುತ್ತಾ ಇದ್ವಿ ಎಂದರು. ಅಂದು ಇದೇ ಆಲ್ಬಮ್ನ ಅವರು ಖ್ಯಾತಿಯ ಕೈಗೆರಿಸಿದ್ದು. ನಮ್ಮ ಬಂಗಾರಿ ಹೀಗೆ ಮುದ್ದಾಗಿದ್ಲು ಅಲ್ವಾ ರೀ? ಪತಿಯ ಬಳಿ ನುಡಿದ ಆಶಾರವರಿಗೆ ಪೃಥಾಳ ಫೋಟೋ ನೋಡಿದಾಗ ಖ್ಯಾತಿಯ ಬಾಲ್ಯದ ದಿನಗಳು ಕಣ್ಣ ಮುಂದೆ ಬಂದಿದ್ದವು. ಹಾಂ ಎಂದ ಗೋಪಿನಾಥ್ರವರು ಆಲ್ಬಮ್ನ ಪುಟಗಳನ್ನು ತಿರುವಿದರು. ಪ್ರತಿಯೊಂದು ಫೋಟೋದಲ್ಲೂ ಅದ್ರಿತ್ ಹಾಗೂ ಪೃಥಾ ನಡುವೆ ಇದ್ದ ಉತ್ತಮ ಬಾಂಧವ್ಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆಲ್ಬಮ್ ಸುಮಂಗಲರವರ ಕೈಗಿಟ್ಟವರೇ. ಅದ್ರಿತ್ನ ಕೋಪಕ್ಕೂ ಈ ಆಲ್ಬಮ್ಗೂ ಏನು ಸಂಬಂಧ ಎಂದು ಪ್ರಶ್ನಿಸಿದರು ಆಶಾರವರು. ಹೇಳ್ತೀನಿ ಎಂದ ಸುಮಂಗಲರವರು ಹಳೆಯ ನೆನಪುಗಳ ಪುಟವನ್ನು ತೆರೆದರು. ಪರಿಗೆ 6 ತಿಂಗಳು ತುಂಬುವ ತನಕ ಪಾರಿ ದುರ್ಗಾ ಮನೆಯಲ್ಲೇ ಇದ್ಲು. ಅದಾದ ನಂತರ ಮುಕುಂದ ಪಾರಿ ಮತ್ತು ಮಗುವನ್ನು ಮನೆಗೆ ಕರೆದೊಯ್ದ. ಮಗು ಇಲ್ಲಿಂದ ಹೋದ ನಂತರ ದೇವು ಅಳ್ತಾ ಇದ್ದ. ಇಷ್ಟು ದಿನ ಪುಟ್ಟ ಮಗುವಿನ ಜೊತೆ ಸಮಯ ಕಳೆದವನಿಗೆ ಮಗುವಿನ ಅನುಪಸ್ಥಿತಿ ಬೇಸರವನ್ನುಂಟು ಮಾಡಿತ್ತು. ಪಾರಿ ಬೇಕು ಅಂತ ಹಠ ಮಾಡ್ತಿದ್ದ. ಅನು ದೇವುನ ಪಾರಿ ಮನೆಗೆ ಕರ್ಕೊಂಡು ಹೋಗಿ 2 ದಿನ ಅಲ್ಲೇ ಇದ್ಲು. ಮತ್ತೆ ಮನೆಗೆ ಬರುವಾಗ ದೇವು ಅಲ್ಲೇ ಇರ್ತೀನಿ ಅಂತ ಹಠ ಮಾಡ್ದ. ಜಯದೇವ್ ಅವನಿಗೆ ಸಮಾಧಾನ ಮಾಡಿ ಮನೆಗೆ ವಾಪಸ್ ಕರ್ಕೊಂಡು ಬಂದ. ಆದರೆ ವಾರಕ್ಕೊಮ್ಮೆ ಪರಿನ ನೋಡದೇ ಇದ್ದರೆ ಹುಡುಗನ ಹಠ ಜಾಸ್ತಿ ಆಗ್ತಿತ್ತು. ದೇವು ಆಗ 4ನೇ ತರಗತಿಯಲ್ಲಿ ಓದ್ತಾ ಇದ್ದ. ಮುಕುಂದನಿಗೆ ಆಗ ಬೇರೆ ಊರಿಗೆ ವರ್ಗವಾಗಿತ್ತು. ಸರಕಾರಿ ಶಾಲೆಯಲ್ಲಿ ಕೆಲಸವಾಗಿದ್ದರಿಂದ ಬೇರೆ ಊರಿಗೆ ವರ್ಗವಾಗುತ್ತಾ ಇರುತ್ತದಲ್ಲ. ಹಾಗಾಗಿ ನಾನು ಮತ್ತು ದುರ್ಗಾ ಪರಿ ನಮ್ಮ ಮನೆಯಲ್ಲಿದ್ದು ದೇವು ಜೊತೆ ಶಾಲೆಗೆ ಹೋಗಲಿ ಎಂದಾಗ ಪಾರಿ ಮತ್ತು ಮುಕುಂದ ನಮ್ಮ ಮಾತಿಗೆ ಒಪ್ಪಿ ಪರಿಯನ್ನು ದುರ್ಗಾ ಮನೆಯಲ್ಲಿ ಬಿಟ್ಟು ಹೋಗಿದ್ರು. ದೇವು ಮತ್ತು ಪರಿ ಜೊತೆಯಲ್ಲಿ ಶಾಲೆಗೆ ಹೋಗಿ ಬರುತ್ತಿದ್ರು. ಮುಕುಂದನಿಗೆ ರಜೆ ಇರುವಾಗ ಅವನು ಪಾರಿ ಜೊತೆ ಬಂದು ಹೋಗ್ತಿದ್ದ. ಮಕ್ಕಳಿಗೆ ರಜೆ ಇರುವಾಗ ಅನು ಜಯದೇವ್ ಇಬ್ಬರು ಮಕ್ಕಳನ್ನು ಮುಕುಂದನ ಮನೆಯಲ್ಲಿ ಬಿಟ್ಟು ಬರುತ್ತಿದ್ದರು. ಹೀಗೆ ವರ್ಷಗಳು ಕಳೆಯಿತು. ಆಗ ನಮ್ಮ ದೇವು 7ನೇ ತರಗತಿಯಲ್ಲಿ ಮತ್ತು ಪರಿ 4ನೇ ತರಗತಿಯಲ್ಲಿ ಓದುತ್ತಿದ್ದರು. ಮಕ್ಕಳಿಗೆ ಪರೀಕ್ಷೆ ಇದ್ದುದರಿಂದ ಅನು ಮತ್ತು ಜಯದೇವ್ ಇಬ್ಬರೇ ಮುಕುಂದನನ್ನು ಮತ್ತು ಪಾರಿಯನ್ನು ನೋಡಲು ಊರಿಗೆ ಹೊರಟಿದ್ರು. ಹೋಗುವಾಗ ರಸ್ತೆ ಅಪಘಾತದಲ್ಲಿ ಎಂದವರಿಗೆ ಗಂಟಲುಬ್ಬಿ ಬಂತು. ಮುಂದೆ ಏನು ನಡೆದಿರಬಹುದು ಎಂದು ಗೋಪಿನಾಥ್ ದಂಪತಿಗಳಿಗೆ ಅರಿವಾಗಿತ್ತು. ಪಾರಿಜಾತರವರು ಸುಮಂಗಲಾರವರಿಗೆ ಕುಡಿಯಲು ನೀರು ಕೊಟ್ಟು ಅವರನ್ನು ಸಂತೈಸಿದರು. ಸುಮಂಗಲಾರವರು ಅರ್ಧಕ್ಕೆ ನಿಲ್ಲಿಸಿದ ಮಾತನ್ನು ಮುಕುಂದರವರು ಮುಂದುವರೆಸಿದರು. ಅನು ಮತ್ತು ಜೈನ ಕಳ್ಕೊಂಡ್ಬಿಡ್ವಿ. ಆ ನೋವಿಂದ ಹೊರಬರಲು ನಮಗೆ ತಿಂಗಳುಗಳೇ ಬೇಕಾಯಿತು. ಆಮೇಲೆ ನಾನು ಊರಿಗೆ ಟ್ರಾನ್ಸ್ಫರ್ ಮಾಡಲು ಅಪ್ಲೈ ಮಾಡಿದೆ. ಮಕ್ಕಳ ಜೊತೆ ನಾವಿಬ್ಬರು ಇರಬೇಕು ಅಂತ ಅನಿಸಿತು. ನನ್ನನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದರು. ನಾನು ಮತ್ತು ಪಾರಿ ಮಕ್ಕಳ ಜೊತೆ ದುರ್ಗಮ್ಮನ ಮನೆಯಲ್ಲಿದ್ವಿ. ಹೀಗೆ ವರ್ಷಗಳು ಕಳೆದವು. ನಮ್ಮ ಊರಿನ ಶಾಲೆಯಲ್ಲಿ 10ನೇ ತರಗತಿ ತನಕ ಮಾತ್ರವೇ ಇತ್ತು. ಮುಂದಿನ ವಿದ್ಯಾಭ್ಯಾಸಕ್ಕೆ ಸಿಟಿಗೆ ಹೋಗಬೇಕಿತ್ತು. ಅದು ಆಗಷ್ಟೇ 10th ಪಾಸ್ ಆಗಿದ್ದ. ಅದೇ ಸಮಯದಲ್ಲಿ ನನ್ನನ್ನು ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಿದರು. ಅದು ನಮ್ಮ ಜೊತೆ ಇದ್ದು ಅಲ್ಲೇ ಓದಲಿ ಅಂತ ನಾವು ನಿರ್ಧಾರ ಮಾಡಿದ್ವಿ. ಪರಿ ಆಗ 8ನೇ ತರಗತಿಯಲ್ಲಿ ಓದುತ್ತಿದ್ಲು. ನಾನು ಮೈಸೂರಿಗೆ ಬರ್ತೀನಿ ಅಂತ ತುಂಬ ಹಠ ಮಾಡಿದ್ಲು. ಆದರೆ ಅವಳು 10ನೇ ತರಗತಿ ತನಕ ಇಲ್ಲೇ ಓದಲಿ, ಇಬ್ಬರು ಮಕ್ಕಳು ಇಲ್ಲಾಂದರೆ ಅಮ್ಮಂದಿರಿಬ್ಬರಿಗೂ ಬೇಸರವಾಗುತ್ತಲ್ಲ ಅಂತ ಯೋಚನೆ ಮಾಡಿ ಪರಿಗೆ ಅರ್ಥ ಮಾಡಿಸಲು ನೋಡಿದ್ವಿ. ಅವಳು ನಮ್ಮ ಮಾತನ್ನು ಕೇಳಲಿಲ್ಲ. ಆದರೆ ಅವಳು ಅದು ಮಾತನ್ನು ಖಂಡಿತ ಕೇಳ್ತಾಳೆ ಅಂತ ನಮಗೆ ನಂಬಿಕೆ ಇತ್ತು. ಅವನಲ್ಲಿ ಹೇಳಿದಾಗ ಅವನೇ ಅವಳನ್ನು ಇಲ್ಲೇ ಇದ್ದು ಓದಲು ಒಪ್ಪಿಸಿದ. ಆಮೇಲೆ ನಾವು ಅದ್ದು ಜೊತೆ ಮೈಸೂರಿಗೆ ಹೋದ್ವಿ. ಅದ್ದೂನ ಅಲ್ಲಿ ಕಾಲೇಜಿಗೆ ಸೇರಿಸಿದ್ವಿ. ಪರಿ ಇಲ್ಲದೆ ಅವನು ಮಂಕಾಗಿದ್ದ. ಆಮೇಲೆ ನಿಧಾನವಾಗಿ ಹೊಸ ಊರು, ಪರಿಸರ, ಕಾಲೇಜಿಗೆ ಹೊಂದಿಕೊಂಡ. ಕಾಲೇಜಿಗೆ ರಜೆ ಸಿಕ್ಕಾಗಲೆಲ್ಲ ಪರಿಯನ್ನು ನೋಡಲು ಊರಿಗೆ ಬರ್ತಿದ್ದ. ಹೀಗೆ 3 ವರ್ಷಗಳು ಕಳೆದವು. ಪರಿ 10ನೇ ತರಗತಿಯಲ್ಲಿ ಒಳ್ಳೆ ಅಂಕಗಳನ್ನು ಪಡೆದಿದ್ದಳು. ಅವಳನ್ನು ಅದ್ದು ಓದೋ ಅದೇ ಕಾಲೇಜಲ್ಲಿ ಸೇರಿಸಿದ್ವಿ.
ಮಕ್ಕಳಿಬ್ಬರು ಜೊತೆಯಲ್ಲಿ ಕಾಲೇಜಿಗೆ ಹೋಗಿ ಬರುತ್ತಿದ್ದರು. ರಜೆ ಸಿಕ್ಕಾಗ ಅಜ್ಜಿಯಂದಿರನ್ನು ನೋಡಲು ಊರಿಗೆ ಬರುತ್ತಿದ್ದರು. ಅದ್ದುಗೆ ಬೈಕ್ ಅಂದರೆ ತುಂಬ ಇಷ್ಟ. ಹೊಸ ಬೈಕ್ನಲ್ಲಿ ಪರಿ ಜೊತೆ ಊರಿಗೆ ಬರ್ತಿದ್ದ. ಮತ್ತು ಯಾವುದಾದ್ರೂ ಬೈಕ್ ಇಷ್ಟವಾದರೆ ಹಳೆ ಬೈಕ್ ಮಾರಿ ಹೊಸ ಬೈಕ್ ಖರೀದಿಸುತ್ತಿದ್ದ. ಸದಾ ನಗುತ್ತಾ ಉತ್ಸಾಹದಿಂದ ಇರ್ತಿದ್ದ. IIMನಲ್ಲಿ MBA ಮಾಡಿ ವಿದೇಶಕ್ಕೆ ಹೋಗಿ ಅಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಪಡೆದು ಮತ್ತೆ ಊರಿಗೆ ಬಂದು ಬಿಸ್ನೆಸ್ ಮಾಡಬೇಕು, ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ನೀಡಬೇಕು, ಇದವನ ಕನಸಾಗಿತ್ತು. ಅದಕ್ಕೋಸ್ಕರ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದ. ಕೊನೆಗೂ ಅವನು ಅಂದುಕೊಂಡಂತೆ ಅವನಿಗೆ IIM ಮುಂಬೈನಲ್ಲಿ ಸೀಟ್ ಸಿಕ್ಕಿತು. ಅವನು ಮುಂಬೈಗೆ ಹೋದ. ನನಗೆ ನಮ್ಮ ಊರಿಗೆ ಟ್ರಾನ್ಸ್ಫರ್ ಆಯಿತು. ನಮ್ಮ ಸ್ವಂತ ಮನೆ ಅಲ್ಲೇ ಇದ್ದುದರಿಂದ ನನಗೂ ಮತ್ತೆ ಬಾಡಿಗೆ ಮನೆ ಹುಡುಕಬೇಕಾಗಿ ಬರಲಿಲ್ಲ. ಪರಿಯನ್ನು ಅಲ್ಲೇ ಕಾಲೇಜಲ್ಲಿ BComಗೆ ಸೇರಿಸಿದ್ವಿ. ಅದ್ದು ಮುಂಬೈಗೆ ಹೋದವನು 2 ವರ್ಷ ನಮ್ಮನ್ನು ನೋಡಲು ಬರಲಿಲ್ಲ. ಕನಿಷ್ಠ ಪಕ್ಷ ಫೋನಿನಲ್ಲೂ ಸಂಪರ್ಕವಿರಲಿಲ್ಲ. ಒಂದಿನ ಪರಿ ನನ್ನ ಹತ್ರ ಬಂದು, ಅಪ್ಪ, ನಾನು BCom ಕಂಪ್ಲೀಟ್ ಆದಮೇಲೆ CA ಆಗ್ತೀನಿ, ನಾನು CA ಗೋಪಿನಾಥ್ ಸರ್ ಆಫೀಸಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ಲು. ನಾನು ಸರಿ ಅಂದೆ. ಎಂದ ಮುಕುಂದರವರು. ಗೋಪಿನಾಥ್ರವರ ಮುಖ ನೋಡಿದಾಗ ಅವರು ಅಚ್ಚರಿಯಿಂದ ಮುಕುಂದರವರನ್ನು ನೋಡುತ್ತಿದ್ದರು. ನಾನು ಹೇಳಿದ್ದು ನಿಜ. ನಿಮ್ಮ ಬಗ್ಗೆ ಅವಳಿಗೆ ತುಂಬ ಅಭಿಮಾನವಿತ್ತು. ನಿಮ್ಮ ಜೊತೆ ಕೆಲಸ ಮಾಡಬೇಕು ಎಂಬುದೇ ಅವಳ ಗುರಿಯಾಗಿತ್ತು. ಅದ್ದು MBA ಮುಗಿಸಿ ವಿದೇಶಕ್ಕೆ ಹೋಗುವ ತಯಾರಿ ಮಾಡಿ ನಮ್ಮ ಮನೆಗೆ ಬಂದಿದ್ದ. 2 ವಾರದಲ್ಲೇ ವಿದೇಶಕ್ಕೆ ಹೊರಡುವವನಿದ್ದ. ಪರಿಯಾಗ BCom ಫೈನಲ್ ಇಯರ್ ಓದ್ತಿದ್ಲು. ಇನ್ನು ಅವಳು ಸಹ CA ಓದುವತ್ತ ಗಮನ ಹರಿಸುತ್ತಾಳೆ. ಮಕ್ಕಳಿಬ್ಬರು ತಮ್ಮ ಕನಸು ನನಸು ಮಾಡುವತ್ತ ಸಾಗುತ್ತಿದ್ದಾರೆ ಅಂತ ಖುಷಿ ಪಟ್ಟಿದ್ವಿ. ಅದ್ದು ಬಂದಿದ್ದರಿಂದ ನಮ್ಮ ಮನೆಯಲ್ಲಿ ಖುಷಿಯ ವಾತಾವರಣವಿತ್ತು. ಆದರೆ ದಿನ ಕಳೆದಂತೆ ನಮ್ಮ ಪರಿ ಮಂಕಾದ್ಲು. ಕಾಲೇಜಿಗೆ ಹೋಗ್ತಾ ಇರಲಿಲ್ಲ. ಏನೇನೋ ನೆಪ ಹೇಳಿ ತಪ್ಪಿಸ್ಕೊಳ್ತಿದ್ಲು. 3 ದಿನಗಳ ನಂತರ ಅದ್ದು ವಿದೇಶಕ್ಕೆ ಹೊರಡುವವನಿದ್ದ. ಅವತ್ತು ರಾತ್ರಿ ಅದ್ದು ಜೋರಾಗಿ ಬೊಬ್ಬೆ ಹಾಕಿದ್ದು ಕೇಳಿ ಏನಾಯಿತು ಅಂತ ಭಯದಲ್ಲೇ ನಾವು ಅವನ ರೂಮಿಗೆ ಹೋದ್ವಿ. ಅವನು ರೂಮಲ್ಲಿರಲಿಲ್ಲ. ಪರಿ ರೂಮಿಗೆ ಹೋಗಿ ನೋಡಿದಾಗ ಪರಿ ಅಳ್ತಾ ಇದ್ಲು. ಅದ್ದು ಕೋಪದಲ್ಲಿ ನಿಂತಿದ್ದ. ಫ್ಯಾನಿಗೆ ಹಾಕಿದ ಸೀರೆ ನೋಡಿ ಅವರಿಬ್ಬರು ಯಾಕೆ ಹಾಗಿದ್ದಾರೆ ಅಂತ ಅರ್ಥ ಆಯಿತು. ನಮ್ಮ ಪರಿ ತುಂಬ ತರಲೆ, ಧೈರ್ಯವಂತೆ, ಯಾರಿಗೂ ಯಾವುದಕ್ಕೂ ಹೆದರದ ಹುಡುಗಿ. ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾಳೆ ಅಂದರೆ ಏನಾಗಿರಬಹುದು ಅಂತ ನಮಗೆ ಭಯವಾಯಿತು. ಅದ್ದು ರಾತ್ರಿ ನೀರು ಕುಡಿಯಲು ಎದ್ದಾಗ ಪರಿ ಅಳುವ ಸದ್ದು ಕೇಳಿ ಅವಳ ರೂಮಿಗೆ ಹೋದಾಗ ಅವಳು ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಿದ್ಲು ಅಂತ ಹೇಳ್ದ. ಪರಿ, ಯಾಕಮ್ಮ ಹೀಗೆ ಮಾಡಿದೆ ಅಂತ ನಾನು ಪಾರಿ ಇಬ್ಬರೂ ಕೇಳಿದ್ವಿ. ಅವಳು ಅಳ್ತಾ ಇದ್ಲೇ ವಿನ ಏನೊಂದು ಮಾತಾಡಲಿಲ್ಲ. ಪರಿ, ನೀನು ಯಾರನ್ನಾದರೂ ಪ್ರೀತಿಸ್ತಿದ್ಯಾ ಅಂತ ಕೇಳಿದಾಗ ಅವಳ ಅಳು ಇನ್ನೂ ಜೋರಾಯಿತು. ಅಪ್ಪ, ನನ್ನನ್ನು ಕ್ಷಮಿಸಿಬಿಡಿ ಅಪ್ಪ, ನಾನು ದೂರ ಎಲ್ಲಾದರೂ ಹೊರಟು ಹೋಗ್ತೇನೆ, ಇನ್ಮೇಲೆ ನಾನಿಲ್ಲಿರಲ್ಲ ಎಂದಳು. ಅಪ್ಪ ಅಮ್ಮ, ನೀವು ಮಲ್ಗಿ. ಇವಳಿಗೆ ನಮ್ಮ ಮೇಲೆ ನಿಜವಾಗಲೂ ಪ್ರೀತಿ ಇದ್ದರೆ ಇವಳು ಇನ್ಮೇಲೆ ಈ ಥರ ಹೇಡಿಯಂತೆ ಸಾಯುವ ಪ್ರಯತ್ನ ಮಾಡಲ್ಲ. ನಾಳೆ ಬೆಳಗ್ಗೆ ವಿಚಾರಿಸೋಣ ಎಂದ ಅದ್ದು. ನಮಗೂ ಅದೇ ಸರಿ ಅನಿಸಿತು. ಮರುದಿನ ನಾವು 3 ಪರಿಯ ಮುಂದೆ ಕೂತಿದ್ವಿ. ಅವಳು ಹೇಳಿದ ವಿಷಯ ಕೇಳಿ ನಮಗೆ ನಿಂತ ನೆಲವೇ ಕುಸಿದಂತಾಯಿತು. ಅವಳು ಗರ್ಭಿಣಿಯಾಗಿದ್ಲು. ಮಗುವಿನ ತಂದೆ ಯಾರು ಅಂತ ಎಷ್ಟೇ ಕೇಳಿದ್ರು ಅವಳು ಕೊನೆಯ ತನಕ ಹೇಳಲೇ ಇಲ್ಲ. ಮಗಳಿಗೆ ಹೊಡೆದು ಬಡಿದು ಮಾಡಲಿಲ್ಲ ನಾವು. ಗರ್ಭಿಣಿ ಬೇರೆ. ಇನ್ನು ಕಣ್ಣೇ ಬಿಡದ ಆ ಕೂಸನ್ನು ಕೊಲ್ಲಲು ಮನಸ್ಸಾಗಲಿಲ್ಲ. ಆದರೆ ಮದುವೆಯಾಗದೆ ತಾಯಿಯಾಗುತ್ತಿರುವ ಮಗಳನ್ನು ನೋಡಿ ಸಮಾಜ ಅವಳನ್ನು ನೋಡುವ ದೃಷ್ಟಿ ಬದಲಾಗುತ್ತದಲ್ಲ ಅಂತ ನೆನೆದು ನಮ್ಮ ಎದೆ ನಡುಗಿತು. ಏನು ಮಾಡಬೇಕೆಂದು ಅರಿಯದೆ ತಲೆ ಮೇಲೆ ಕೈ ಹೊತ್ತು ಕೂತಿದ್ವಿ. ನಮ್ಮ ಮಗಳ ಮೇಲೆ ನಮಗೆ ತುಂಬ ನಂಬಿಕೆ ಇತ್ತು. ಆದರೆ ಸಮಾಜದ ಮುಂದೆ ನಮ್ಮ ತಲೆ ತಗ್ಗಿಸುವಂತೆ ಮಾಡ್ತಾಳೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅಪ್ಪ ಅಮ್ಮ, ನೀವಿಲ್ಲೇ ಇರಿ, ನಾನು ಪರಿ ಜೊತೆ ಊರಿಗೆ ಹೋಗ್ತಿದ್ದೀನಿ. ಯಾರಾದರೂ ಪರಿ ಬಗ್ಗೆ ಕೇಳಿದರೆ ಮದುವೆಯಾಗಿ ಗಂಡನ ಜೊತೆ ವಿದೇಶದಲ್ಲಿದ್ದಾಳೆ ಅಂತ ಸುಳ್ಳು ಹೇಳಿಬಿಡಿ ಅಂತ ಹೇಳ್ದ ಅದ್ದು. ಆ ಸಮಯಕ್ಕೆ ನಮಗೆ ಬೇರೆ ಏನೂ ತೋಚಲಿಲ್ಲ. ನಾವಿಬ್ಬರೂ ಅವನ ಮಾತಿಗೆ ಸರಿ ಅಂದುಬಿಟ್ವಿ. ಅದ್ದು ತನ್ನ ವಿದೇಶಕ್ಕೆ ಹೋಗುವ ಪ್ರಯಾಣವನ್ನು ಕ್ಯಾನ್ಸಲ್ ಮಾಡಿ ತನ್ನ ಕನಸಿಗೆ ತಾನೇ ಕೊಳ್ಳಿ ಇಟ್ಬಿಟ್ಟ. ಇಬ್ಬರು ಊರಿಗೆ ಹೋದರು. ಅಮ್ಮಂದಿರಿಗೆ ವಿಷಯ ತಿಳಿಸಿದರು. ಊರಿನವರಿಗೆ ಪರಿ ಮದುವೆ ಆಗಿದೆ, ಗಂಡ ವಿದೇಶದಲ್ಲಿದ್ದಾನೆ, ಅವಳೀಗ ಗರ್ಭಿಣಿ, ಅದಕ್ಕೆ ಅಜ್ಜಿಯಂದಿರ ಜೊತೆ ಇರಲು ಬಂದಿದ್ದಾಳೆ, ಮಗು ಜನಿಸಿದ ಮೇಲೆ ಗಂಡನ ಜೊತೆ ಹೋಗ್ತಾಳೆ ಅಂತ ಸುಳ್ಳು ಹೇಳಿದರು.
ಅದ್ದು ಪರಿ ಜೊತೆಗಿದ್ದು ಅವಳಿಗೆ ಧೈರ್ಯ ತುಂಬ್ತಿದ್ದ. ಅಮ್ಮಂದಿರಿಬ್ಬರು ಅವಳನ್ನು ಜೋಪಾನವಾಗಿ ನೋಡ್ಕೋತಿದ್ರು. ಅವಳಿಗೆ 9 ತಿಂಗಳು ತುಂಬಿದಾಗ ನಾವು ಊರಿಗೆ ಬಂದ್ವಿ. ಸ್ವಲ್ಪ ದಿನದಲ್ಲಿ ಅವಳಿಗೆ ಹೆರಿಗೆ ನೋವು ಬಂದು ಅವಳನ್ನು ಆಸ್ಪತ್ರೆಗೆ ಸೇರಿಸಿದ್ವಿ. ಆಜ್ಞಾ ಪುಟ್ಟಿನ ನಮಗೆ ಕೊಟ್ಟು ಅವಳು ಈ ಪ್ರಪಂಚ ಬಿಟ್ಟು ಹೊರಟು ಹೋದ್ಲು ಎಂದು ಮುಕುಂದರವರು ಅತ್ತಾಗ ಪಾರಿಜಾತರವರು ಸಹ ಮಗಳ ನೆನಪಾಗಿ ಅತ್ತರು. ಆಶಾರವರಿಗೂ ಬೇಸರವಾಯಿತು. ಪಾರಿಜಾತರವರನ್ನು ಸಂತೈಸುವ ಪ್ರಯತ್ನ ಮಾಡಿದರವರು. ಪರಿ ಹೋದ್ಮೇಲೆ ನಮ್ಮದ್ದು ಬದಲಾದ. ಮೊದಲಿನ ಉತ್ಸಾಹ ಸಂತೋಷ ಯಾವುದೂ ಇಲ್ಲ. ಆ ಮಗುವನ್ನು ಎದೆಗಪ್ಪಿದವ, ಇವಳು ನನ್ನ ಮಗಳು, ಇನ್ಮೇಲೆ ಇವಳಿಗೆ ಅಪ್ಪ ಅಮ್ಮ ನಾನೇ ಅಂತ ಹೇಳ್ದ. ನಮಗೆ ಗಾಬರಿ ಆಯಿತು. ಮುಂದೆ ನಮ್ಮ ಪರಿ ಮಗುವಿನಿಂದ ಅದ್ದು ಜೀವನಕ್ಕೆ ಅವನ ಭವಿಷ್ಯಕ್ಕೆ ಸಮಸ್ಯೆಯಾಗಬಾರ್ದು. ಮಗುನ ನಾವಿಬ್ಬರೇ ನೋಡ್ಕೋತೀವಿ, ನಮ್ಮ ಪರಿ ಅಂದ್ಕೊಂಡು ಇವಳನ್ನು ಬೆಳೆಸ್ತೀವಿ ಅಂದ್ವಿ. ಆದರೆ ಅದು ಒಪ್ಪಲಿಲ್ಲ. ನನಗೆ ಕೆಲಸ ಬಿಟ್ಟು ಹೆಚ್ಚು ದಿನ ಇರಲು ಸಾಧ್ಯವಾಗದ ಕಾರಣ ನಾನು ಊರಿಗೆ ಮರಳಿದೆ. ಪಾರಿ ಮಗು ಜೊತೆ ಇಲ್ಲೇ ಇದ್ಲು. ಕೆಲವು ತಿಂಗಳ ಬಳಿಕ ಅದ್ದು ನಮ್ಮ ಮನೆಗೆ ಬಂದ. ಅಪ್ಪ, ಪರಿ ಆಸೆ ಆಗಿತ್ತು CA ಆಗಬೇಕು, ಗೋಪಿನಾಥ್ ಸರ್ ಆಫೀಸಲ್ಲಿ ವರ್ಕ್ ಮಾಡಬೇಕು ಅಂತ. ಇನ್ಮೇಲೆ ನನ್ನ ಗುರಿ ಅದೇ. ಪರಿ ಕನಸು ನಾನು ನನಸು ಮಾಡ್ತೀನಿ, ನಾನು CA ಓದ್ತೀನಿ ಅಂದ. ಅವನು ಮಗುವಿನಿಂದ ದೂರವಾಗಲಿ ಅನ್ನೋ ಉದ್ದೇಶದಿಂದ ನಾನು ಒಪ್ಪಿದೆ. ಅವತ್ತು ಮುಂಬೈಗೆ ಹೋದವ ಪೂರ್ತಿ ಗಮನವನ್ನು ಓದಿನತ್ತ ಹರಿಸಿದ. ಆದರೂ ತಿಂಗಳಿಗೊಮ್ಮೆ ಬಂದು ಮಗು ಜೊತೆ ಇದ್ದು ಹೋಗ್ತಿದ್ದ. ಪ್ರತಿದಿನವೂ ವಿಡಿಯೋ ಕಾಲ್ ಮಾಡಿ ಮಗುವನ್ನು ಕಣ್ತುಂಬಿಕೊಳ್ತಿದ್ದ. ಕೊನೆಗೂ ಅವನು ಅಂದುಕೊಂಡಂತೆ CA ಪಾಸಾದ. ಆಮೇಲೆ ಊರಿಗೆ ಬಂದು ನಿಮ್ಮ ಆಫೀಸ್ಗೆ ಕೆಲಸಕ್ಕೆ ಸೇರಿದ. ಜೈ ಅವನ ಹೆಸರಲ್ಲಿಟ್ಟಿರೋ ಹಣದಿಂದ ನಿಮ್ಮ ಏರಿಯಾದಲ್ಲಿ ಮನೆ ಖರೀದಿಸಿದ. ನನ್ನನ್ನು, ಪಾರಿಯನ್ನು ಹಾಗೂ ಆಜ್ಞಾಪುಟ್ಟಿಯನ್ನು ಆ ಮನೆಗೆ ಕರೆದೊಯ್ದ. ಮಗು ಅವನನ್ನು ತನ್ನ ತಂದೆ ಎಂದು ನಂಬಿದೆ ಎಂದು ನಿಟ್ಟುಸಿರು ಬಿಟ್ಟರು. ಅದ್ರತ್ ಸ್ವಭಾವ ಬದಲಾಗಲು ಪರಿಯ ಜೀವನದಲ್ಲಿ ನಡೆದ ಘಟನೆ ಅವಳ ಸಾವು ಕಾರಣ ಅಂತ ನಿಮ್ಮ ಮಾತಿಂದ ನಮಗೆ ತಿಳಿಯಿತು. ಆದರೆ ನಮ್ಮ ಮಗಳ ಮೇಲೆ ಅವನಿಗೆ ಯಾಕೆ ಕೋಪ? ಅವಳು ಹಠಮಾರಿ. ಎಲ್ಲರೂ ತನಗೆ ಮೊದಲ ಆದ್ಯತೆ ನೀಡಬೇಕು ಅಂತ ಬಯಸ್ತಾಳೆ ನಿಜ. ಆದರೆ ಇಲ್ಲಿ ತನಕ ಯಾರಿಗೂ ಕಿಡುಕು ಬಯಸಲಿಲ್ಲ ಅವಳು. ಅವಳ ಮಾತು ಹೊರಟಾದರೂ ಮನಸ್ಸು ಮೃದು. ಆಶಾರವರು ಎಂದಾಗ, ನಮಗೂ ಗೊತ್ತಿಲ್ಲ ಆಶಾ, ಅವನಿಗೆ ಖ್ಯಾತಿ ಮೇಲೆ ಯಾಕೆ ಕೋಪ ಅಂತ ನಾನು ತುಂಬ ಸಾರಿ ವಿಚಾರಿಸಿದ್ದೀನಿ. ಒಗಟೊಗಟಾಗಿ ಏನೇನೋ ಮಾತಾಡ್ತಾನೆ ಎಂದು ಉತ್ತರಿಸಿದರು ಸುಮಂಗಲರವರು. ಆಜ್ಞಾಳ ಅಪ್ಪ ಪರಿನ ಹುಡ್ಕೊಂಡು ನಿಮ್ಮ ಮನೆಗೆ ಬಂದಿಲ್ವಾ? ಗೋಪಿನಾಥ್ರವರು ಕೇಳಿದಾಗ, ಇಲ್ಲ, ಅವನು ನನ್ನ ಮಗಳಿಗೆ ಮೋಸ ಮಾಡಿದ್ದಾನೆ. ನಿಜವಾಗಲೂ ಪ್ರೀತಿಸಿದ್ರೆ ಅಂಥ ಪರಿಸ್ಥಿತಿಯಲ್ಲಿ ನನ್ನ ಮಗಳ ಕೈ ಬಿಡ್ತಿರ್ಲಿಲ್ಲ ಅವನು. ಆ ಹುಡುಗ ಯಾರೋ ಏನೋ, ಅದು ಕೂಡ ಗೊತ್ತಿಲ್ಲ. ಅವಳ ಕಾಲೇಜ್ ಫ್ರೆಂಡ್ಸ್ ಬಳಿ ಸೂಕ್ಷ್ಮವಾಗಿ ವಿಚಾರಿಸಿದ್ವಿ. ಯಾರಿಗೂ ಈ ಬಗ್ಗೆ ಗೊತ್ತಿಲ್ಲ ಎಂದರು ಮುಕುಂದರವರು. ಸರಿ, ನಾವಿನ್ನು ಹೊರಡ್ತೀವಿ. ಅದ್ರತ್ ಹೇಳೋ ತನಕ ಅವನ ಮನಸ್ಸಲ್ಲಿ ಏನಿದೆ ಅಂತ ನಮಗೆ ತಿಳಿಯೋದಿಲ್ಲ ಅನಿಸುತ್ತೆ ಎಂದ ಗೋಪಿನಾಥ್ರವರು ತಮ್ಮ ಮಡದಿಯ ಜೊತೆ ಮನೆಯ ದಾರಿ ಹಿಡಿದರು. ಮುಂದುವರೆಯುವುದು.